ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಒಂದು ವಿಶಿಷ್ಟ ಮತ್ತು ವಿಶೇಷವಾದಂತಹ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಹಿಂದೂ ದೇವರುಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂತಹ ಜನರು ಇವತ್ತು ದೇವರುಗಳನ್ನೇ ಮನೆಯಿಂದ ಹೊರ ಹಾಕುವಂತಹ ಕೆಲಸವನ್ನು ಮಾಡಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ನಗರದ ಶರೀಫ್ ಬಿಳೆದಲ್ಲಿ ಹಾಗೂ ಗಾಯತ್ರಿ ಅಂತಕ್ಕಂಥ ದಂಪತಿ ಇಬ್ಬರು ಸೇರಿಕೊಂಡು ಇವತ್ತು ಅಂಬೇಡ್ಕರ್ ಅವರ ಮನುಸ್ಮೃತಿ ದಹನ ಆಗಿರುವಂತಹ ದಿನ. ಹೀಗಾಗಿ ಈ ಒಂದು ದಿನದಂದೇ ಮನೆಯಲ್ಲಿರ್ತಕ್ಕಂತಹ ಹಿಂದೂ ದೇವರುಗಳನ್ನು ಮನೆಯಿಂದ ಹೊರ ಹಾಕುವ ಮೂಲಕ ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಆರಾಧನೆಯನ್ನು ಮಾಡುವಂಥ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಯಾಕೆ ಈ ರೀತಿಯಾಗಿ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮೊರೆ ಹೋಗಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲು ಹುಲಿಗೆಮ್ಮ ದೇವಿ ಆಗಿರ್ಬೋದು, ರೇಣುಕಾದೇವಿ ಆಗಿರ್ಬೋದು, ಲಕ್ಷ್ಮಿ ಮೊದಲಾದ ಹಿಂದೂ ದೇವರುಗಳನ್ನು ಪೂಜೆ ಮಾಡ್ತಾಯಿದ್ರು. ಆದರೆ ಅವರಿಗೆ ಯಾವುದೇ ರೀತಿ ಪ್ರತಿಫಲ ಸಿಗಲಿಲ್ಲಂತೆ. ಹೀಗಾಗಿ ದೇವರುಗಳನ್ನು ಪೂಜೆ ಮಾಡೋದರಿಂದ ನಮಗೆ ಯಾವುದೇ ರೀತಿ ಅಭಿವೃದ್ಧಿಯನ್ನು ಕಾಣೋದಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಮೂಢನಂಬಿಕೆ. ಇದರಿಂದಾಗಿ ನಾವು ಹೊರ ಹೊಮ್ಮಬೇಕು. ಹೀಗಾಗಿ ನಾವು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನೇ ನಾವು ಆರಾಧನೆ ಮಾಡ್ತೀವಿ, ಸ್ಮರಣೆ ಮಾಡ್ತೀವಿ ಅನ್ನುವಂಥ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಅದರಲ್ಲೂ ಗದಗ ನಗರದ ಶರೀಫ್ ಬಿಳೆಯಲ್ಲಿ ಆಗಿರ್ಬೋದು ಮತ್ತು ಗಾಯತ್ರಿ ದಂಪತಿಗಳು ಕೂಡ ದೇವರುಗಳನ್ನು ಹೊರಹಾಕಿ ಈಗ ಮನೆಯಲ್ಲೇ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ತಂದಿಟ್ಟು ಈಗಾಗಲೇ ಅವರ ಆರಾಧನೆಯನ್ನು ಮಾಡುವಂಥ ಕೆಲಸವನ್ನು ಈಗ ಮಾಡುವಂಥ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಶರೀಫ್ ಬಿಳೆದಲ್ಲಿ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತ ನಾನು ಕೇಳ್ಕೊಂಬರೋಣ ಬನ್ನಿ. ಇವತ್ತಿನ ದಿವಸ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಮೂಢನಂಬಿಕೆ ತುಂಬಿರ್ತಕ್ಕಂಥ ಎಲ್ಲ ದೇವರ ಫೋಟೋಗಳನ್ನು ಹೊರಗಡೆ ಹಾಕಿದ್ದೇವೆ. ದೇವರ ಫೋಟೋಗಳನ್ನು ಹುಲಿಗೆಮ್ಮ, ಯಲ್ಲಮ್ಮ ಮತ್ತು ಕಲ್ಲು ಬಸವಣ್ಣ, ಆಮೇಲೆ ಯಲ್ಲಮ್ಮ, ಈ ಥರದ ಎಲ್ಲ ದೇವರುಗಳನ್ನು ಹೊರಗಡೆ ಹಾಕೋದ್ರ ಮೂಲಕ ನಾವು ಅರಿವಿನ ಜ್ಞಾನದ ಕೇಂದ್ರವಾಗಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ಮನೆಯೊಳಗೆ ಸ್ಥಾಪನೆ ಮಾಡೋದ್ರ ಮೂಲಕ ಅವರ ಜ್ಞಾನದ ದೀವಿಗೆಯನ್ನು ಎತ್ತಿ ಹಿಡಿದು ನಾವು ಮುನ್ನಡೆಯಬೇಕು ಅಂತ ವಿಚಾರ ಮಾಡಿದ್ದೀವಿ. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ದಹನ ಮಾಡಿದಂಥ ದಿನ. ಅಂಬೇಡ್ಕರ್ ಅವರು ಈ ಮನುಸ್ಮೃತಿ ಒಳಗಡೆ ಏನು ಹೆಣ್ಮಕ್ಳಿಗೆ ಶೋಷಣೆ ಮಾಡಿದ್ದಾರೆ, ಇಡೀ ದೇಶದಲ್ಲಿ ಶೋಷಣೆ ಮಾಡಿದ್ದಾರೆ. ಹೆಣ್ಮಕ್ಕಳಾಗಿ ಕಾಣದೇ ಇರೋದೇ ಸಮಾನತೆಯನ್ನು ಬಯಸದೇ ಇರತಕ್ಕಂಥ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಈ ದಿನ ಸುಟ್ಟಾಕಿದ್ದಾರೆ. ಆ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಈ ಥರದ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಪ್ರಗತಿಪರರು, ಎಲ್ಲ ಚಿಂತಕರು, ಎಲ್ಲ ಗೆಳೆಯರು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಒಟ್ಟಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಬುದ್ಧನ ಮತ್ತು ಬಸವಣ್ಣವರನ್ನು ಅವ್ರ ವಿಚಾರಧಾರೆಗಳು ನಡೆಯೋದ್ರ ಜೊತೆಗೆ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಆ ಹಿನ್ನೆಲೆಯೊಳಗೆ ನಾವು ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೇವೆ. ಹೋದ ವರ್ಷ ನಾಗ್ಪುರದಲ್ಲಿ ಅಂಬೇಡ್ಕರ್ ಅವರು ಏನು ಅಲ್ಲೇ ನಾಗ್ಪುರದಲ್ಲಿ ನಿಂತು ಏನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು, ಆ ಧರ್ಮವನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಹೋದ ವರ್ಷ. ಆ ಹಿನ್ನೆಲೆಯೊಳಗಡೆ ಅಂಬೇಡ್ಕರ್ ಅವರು ತೋರಿಸ್ತಕ್ಕಂಥ ದಾರಿಯಲ್ಲಿ ನಡೀತಾ ಇದೆ. ಅದರಿಂದ ಏನು ಪ್ರಯೋಜನ ಇಲ್ಲ ಸರ್. ಅದರಿಂದ ವೃಥಾ ಖರ್ಚು. ನಾವು ಶಿಕ್ಷಣಕ್ಕಾಗಲಿ, ಹೊಟ್ಟೆಗಾಗಲಿ, ಬಟ್ಟೆಗಾಗಲಿ ಖರ್ಚು ಮಾಡದೆ ಹೊರತು ನಾವು ಇಲ್ಲದೇ ಇರತಕ್ಕಂಥ ದೇವರುಗಳಿಗೆ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ನಾವು ಹೋಗೋ ಹಿನ್ನೆಲೆ ಒಳಗಡೆ ಅದು ಖರ್ಚಾಗ್ತದೆ, ವೃಥಾ ಖರ್ಚು. ಹಾಗಾಗಿ ನಮಗೆ ಶಿಕ್ಷಣ ಮುಖ್ಯ, ನಮಗೆ ಅರಿವು ಮುಖ್ಯ, ನಮಗೆ ಜ್ಞಾನ ಮುಖ್ಯ, ನಮಗೆ ಬಟ್ಟೆ ಮುಖ್ಯ, ನಮಗೆ ಹಸಿವು ಮುಖ್ಯ ಅನ್ನೋ ಹಿನ್ನೆಲೆ ಒಳಗಡೆ ಇವರು 3 ಮಂದಿ ತಿಳುವಳಿಕೆ ಕೊಟ್ಟಿದ್ದರಿಂದ, ಬುದ್ಧ, ಬಸವ, ಅಂಬೇಡ್ಕರ್ ಈ 3 ದಾರಿ ಒಳಗಡೆ ನಾವು ಸತ್ಯದಿಂದ ನಡಿಬೇಕು ಅನ್ನೋ ಒಂದು ತಿಳುವಳಿಕೆ ಕೊಟ್ಟಿದ್ದರಿಂದ ನಾವು ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಎಸ್ ವೀಕ್ಷಕರು ಕೇಳಿದ್ರಲ್ಲ ಶರೀಫ್ ಬಿಳೆದಲ್ಲಿ ಅವರ ಮಾತನ್ನು. ಇನ್ನು ಆ ಒಂದು ಮನೆಯ ಗೃಹಿಣಿಯಾಗಿರ್ತಕ್ಕಂಥ ಶರೀಫ್ ಬಿಳೆದಲ್ಲಿ ಅವರ ಪತ್ನಿ ಗಾಯತ್ರಿ ಅವರು ಕೂಡ ಮಾತನಾಡಿದ್ರು. ಯಾಕೆ ಈ ಒಂದು ದೇವರುಗಳನ್ನು ಹೊರ ಹಾಕಿದರು, ಯಾಕೆ ಈ ಒಂದು ಮೂಢನಂಬಿಕೆ ಇದೆ, ಯಾಕೆ ಹಿಂದೂ ದೇವರುಗಳನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಕೇಳ್ಕೊಂಬರೋಣ ಬನ್ನಿ. ಮನುಸ್ಮೃತಿ ದಿನದಂದು ನಮ್ಮ ಮನೆಯೊಳಗೆ ದೇವ್ನ ತೆಗ್ದಿದ್ದು ಭಾಳ ಖುಷಿ ಆಗ್ತೈತ್ರಿ ಸರ್. ಅದು ಮನುಸ್ಮೃತಿನಿಂದ ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಶೋಷಣೆ ಆಗಿದ್ರಿ ಸರ್. ಅದರಲ್ಲಿಂದ ಅದನ್ನ ಇವತ್ತು ನಾವು ಹೊರಗೆ ಹಾಕಿದ್ಕೆ ಎಷ್ಟು ನಿರಾಳಿಂದ ಅದೇವ್ರಿ. ಈಗ ಬುದ್ಧ, ಬಸವನ, ಅಂಬೇಡ್ಕರ್ ಮಾರ್ಗದಲ್ಲಿ ನಾವು ಈಗ ಸಾಕು ಮಾಡಿದ್ದು ಯಾವುದು ಪವಾಡಗಳ ಅದ್ಭುತ ಏನು ಇಲ್ಲಲ್ರಿ ಸರ್. ಇದು ಮನುಷ್ಯರ ಮೇಲೆ ಬರೀ ಇದು ಕೆಟ್ಟ ಪ್ರಭಾವ ಬೀರಾತೈತಿ ಹೊರತು ಅದು ಸುಧಾರಣೆ ಆಗತ್ತಿಲ್ಲ ರೀ ಸರ್.
ಈ ದೇವ್ರು ಅನ್ನೋದೇನೈತಲ್ಲ ಅದು ಒಂಥರ ಬಂಧನ ಇದ್ದಂಗೆ ರೀ ಸರ್ ನಾವು ಅದಕ್ಕೆ ಮೂಢನಂಬಿಕೆ ಒಳಗೆ ಹೋಗಿ ಅದು ಏನು ಮಾಡ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಈಗ ಈಗ ಮುಂದೆ ನಾವು ನಮ್ಮ ಮಕ್ಕಳಿಗೂ ಅದ ಇದು ಬೆಳೀತಂದ್ರೆ ಈಗ ಅವ್ರ ಮುಂದೆ ಶಿಕ್ಷಣಕ್ಕೂ ಭಾಳ ಸಮಸ್ಯೆ ಆಕೈತ್ರಿ. ಈಗ ಅದ್ರಿಂದ ಈಗ ನಮ್ಮ ಮನೆಯವ್ರು ಹೋರಾಟಗಾರ್ರಿ. ಈಗ ಅವರು ಇದು ಬದಲಾಗ್ಯಾರ, ನಾವು ಬದಲಾಗ್ಬೇಕು ರೀ. ಇಲ್ಲ ಅವ್ರ ವಿರುದ್ಧವಾಗಿ ನಿಲ್ಲಕ್ಕಂತೂ ಆಗೋದಿಲ್ಲ ರೀ. ಈಗ ಎಲ್ಲಮ್ಮ, ಹುಲ್ಗಮ್ಮ, ಲಕ್ಷ್ಮಿ, ಕಲ್ ಬಸವಣ್ಣ ರೀ ಸರ್. ನಾವು ನೋಡಿದ್ದು ಕಲ್ತಿದ ನಮ್ಮ ಮನೆಯವರ ರೀ. ಈಗ ನಮ್ಮ ಮನೆಯವರು ಈಗ ಅಂತ ಅಲ್ರಿ ಸರ್, ಇಲ್ರಿ ಸರ್. ಹಂಗೆ ದೇವ್ರ ಶಾಪ ಏನಾರು ಆಗಿತ್ತಂದ್ರೆ ನಮ್ಮ ಮನೆಯವ್ರಿಗೆ ಆಗ್ಬೇಕಿತ್ತು ರೀ. ಅವ್ರ ಇಲ್ಲಲ್ರಿ, ಇಲ್ಲಾರ್ದನ ಇದು ಎದಕ್ಕೆ ಸುಮ್ಮನೆ ಪೂಜೆ ಮಾಡ್ಬೇಕ್ರಿ? ಅದು ಎದಕ್ಕೆ ಹೆದರ್ಬೇಕ್ರಿ ನಾವು ಅದು ಹೊರಗೆ ಹಾಕತ್ತು? ಯಾಕಂದ್ರೆ ನಾವು ಎಷ್ಟು ವರ್ಷ ಇಲ್ಲೆಲ್ಲ ಅಲ್ಲಿ ನಮ್ಮ ತವ್ರ ಮನೇಲಿ ವರ್ಷ ಹೋಗ್ತಿದ್ರಿ ಸರ್. ಅವ್ರು ಜನ ನೋಡ್ತಿದ್ವಿ ಸರ್, ಅವ್ರು ಬದಲಾವಣೆನೇ ಆಗಿಲ್ಲ ರೀ ಸರ್. ಇನ್ನೂ ಮೂಢನಂಬಿಕೆ ಒಳಗೆ ಅದಾರಿ ಹೊರ್ತು ಅವ್ರು ಮುಂದೆ ಚೇಂಜ್ ಆಗತ್ತಿಲ್ಲ ರೀ ಸರ್. ಅವ್ರು ಇನ್ನೂ ಮಾಡ್ಕೊತಾನೆ ಅದಾರಿ ಸರ್. ಅವ್ರು ಈಗ ಅವ್ರು ಅಷ್ಟು ನಡ್ಕೊತಾರಂದ್ರೆ ನಾವು ನಡ್ಕೊತೀವಿ ಅಂದ್ರೆ ನಮ್ಗೆ ಸ್ವಲ್ಪ ಬದಲಾವಣೆ ಬೇಕಲ್ರಿ ಸರ್. ಈಗ ಬದಲಾವಣೆ ಇಲ್ಲಾಂದ್ರೆ ಅವ್ರು ತೊಗೊಂಡು ನಾವು ಏನು ಮಾಡೋದ್ರಿ ಸರ್? ಈಗ ಜೀವಕ್ಕೆ ಇದು ಒಂದು ಏನಾರ ಇದು ಮುಂದೆ ನಮ್ಗೆ ಏನು ಆಗಲ್ಲ ಅನ್ನೋದು ಗ್ಯಾರಂಟಿಯಾರ ಬೇಕಲ್ರಿ ಸರ್. ನಾವು ಈ ಗ್ಯಾರಂಟಿನೇ ಇಲ್ಲ ಅಂದಮೇಲೆ ಗ್ಯಾರಂಟಿ ಇಲ್ಲ ದೇವ್ರು ತೊಗೊಂಡು ಏನು ಮಾಡ್ಬೇಕ್ರಿ ಸರ್ ನಾವು? ಎಸ್ ವೀಕ್ಷಕರು, ಕೇಳಿದಲ್ಲ ಗಾಯತ್ರಿ ಅವರ ಮಾತನ್ನು. ಇಲ್ಲಿ ಶರೀಫ್ ಬೆಳೆದಲ್ಲಿ ದಂಪತಿ ಅಷ್ಟೇ ಅಲ್ಲ, ಪ್ರಗತಿಪರ ಚಿಂತಕರು ಕೂಡ ಮನೆಗೆ ಬಂದು ಆ ಒಂದು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವಗಳನ್ನು ಈ ಒಂದು ದಂಪತಿಗಳಿಗೆ ತಿಳಿಸಿಕೊಡುವ ಮೂಲಕ ಹಿಂದೂ ದೇವರುಗಳನ್ನು ಹೊರಹಾಕುವಂಥ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಗತಿಪರ ಚಿಂತಕರು ಕೂಡ ಭಾಗಿಯಾಗಿದ್ದರು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಬಸವರಾಜ್ ಸುಲಿಬಾವಿ ಅಂತಕ್ಕಂತಹ ಪ್ರಗತಿಪರ ಚಿಂತಕರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಬೆಟಗೇರಿಯ ಅಂಬೇಡ್ಕರ್ವಾದಿಗಳಾಗಿರ್ತಕ್ಕಂಥ ಶರೀಫ್ ಅವರು ಮತ್ತು ಅವ್ರ ಮನೆಯವರಾಗಿರ್ತಕ್ಕಂಥ ಗಾಯತ್ರಿ ಅವರು ಇವತ್ತು ಮೌಢ್ಯದಿಂದ ಹೊರಬರಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿ ಇಡೀ ಸಮಾಜ ಏನು ದೇವರ ಹೆಸರಿನಲ್ಲಿ ಈ ಮೂರ್ತಿಗಳನ್ನು, ಆ ಫೋಟೋಗಳನ್ನು, ಅದೇ ದೇವರು ಅಂತ ನಂಬಿಸಿರುವಂಥದ್ದು ಏನಿತ್ತಲ್ಲ, ಆ ನಂಬಿಕೆಗಳನ್ನು ಕಳಚಿಕೊಂಡು ಬೆಳಕಿನಂತ ಬರುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಈ ಸನಾತನವಾದ ಏನಿದೆಯಲ್ಲ ಅಥವಾ ವೈದಿಕಶಾಹಿ ಏನಿದೆಯಲ್ಲ, ನಿರಂತರವಾಗಿ ಮನುಷ್ಯರನ್ನು, ಈ ಸಮಾಜವನ್ನು ಕತ್ತಲಲ್ಲಿ ಇಡಲಿಕ್ಕೆ ಸಾಧ್ಯ ಅಂತ ಅದು ನಂಬ್ಕೊಂಡಿದೆಯಲ್ಲ, ಆ ಕತ್ತಲನ್ನು ದಾಟಿ ಬರುವಂಥ ಕೆಲಸಗಳನ್ನ ಅನೇಕ ಜನ ವಿಚಾರವಂತರು ಈ ದೇಶಗಳು ಮಾಡಿದ್ದಾರೆ. ಅಂದರೆ ಈ ಥರ ನಂಬಿಕೆ ಏನಿದೆಯಲ್ಲ, ದೇವರು ಅನ್ನುವಂಥ ನಂಬಿಕೆ ಏನಿದೆಯಲ್ಲ, ಊಹಾತ್ಮಕವಾದಂಥ ಒಂದು ಕಲ್ಪನೆ ಏನಿದೆಯಲ್ಲ, ಆ ಕಲ್ಪನೆ ಸತ್ಯ ಅಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿರಂತರವಾಗಿ ಜನ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಈ ದೇಶದೊಳಗಡೆ ಒಂದು ದೇವರಿಲ್ಲ, 33 ಕೋಟಿ ದೇವರುಗಳದ ಅಂತ ಹೇಳ್ತಾ ಇದ್ದಾರೆ. 33 ಕೋಟಿಗಳು ದೇವರಿದ್ದರೂ ಕೂಡ ಜನರ ಹಸಿವೆಯನ್ನು ಹೋಗಿಲ್ಲ. ಇವತ್ತು ಕೂಡ ಜನ ಸಂಕಟದೊಳಗಡೆ ಇದ್ದಾರೆ, ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ. ನಮಗೆ 33 ಕೋಟಿಗಳಿಗಿಂತ ಜನರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಆಸ್ಪತ್ರೆಗಳು ಬೇಕು. ಜನರಿಗೆ ಇವತ್ತು ಬದುಕಿನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಅನ್ನ ಬೇಕು. ಇವತ್ತು ದೇವರ ಹೆಸರಿನೊಳಗಡೆ ನಿರಂತರವಾಗಿ ಗುಡಿಗುಂಡಾರಗಳ ಮೂಲಕ ಅವರ ಆರ್ಥಿಕವಾಗಿ ಅವ್ರನ್ನ ಶೋಷಣೆ ಮಾಡ್ತಕ್ಕಂಥ ಪದ್ಧತಿ ಬಂದಿದೆ. ಅಂದರೆ ದೇವರು ಅನ್ನುವಂಥದ್ದು, ಧರ್ಮ ಅನ್ನುವಂಥದ್ದು ಜನರನ್ನು ಆರ್ಥಿಕವಾಗಿ ಶೋಷಣೆ ಮಾಡುವಂಥ ಒಂದು ವಿಧಾನ ಅದು. ಆ ಮೂಲಕವಾಗಿ ಈ ದೇಶದೊಳಗಡೆ ಪುರೋಹಿತಶಾಹಿ ವರ್ಗ ಏನಿದೆಯಲ್ಲ, ಆ ವರ್ಗ ಸುಭಿಕ್ಷವಾಗಿದೆ, ಅದು ಸದೃಢವಾಗಿ, ಆರ್ಥಿಕವಾಗಿ ಸದೃಢವಾಗಿದೆ. ಅದು ಜನರ ತಲೆ ಒಳಗಡೆ ಈ ಥರ ನಂಬಿಕೆಗಳನ್ನ ಹುಟ್ಟಾಕಿ ಅವ್ರನ್ನ ಈ ಥರದ ಕಂದಾಚಾರಗಳನ್ನ ಮಾಡಲಿಕ್ಕೆ ಹಚ್ಚಿ, ಋತನಿಯಮಗಳನ್ನ ಮಾಡಲಿಕ್ಕೆ ಹಚ್ಚಿ, ದೇವಸ್ಥಾನದೊಳಗಡೆ ಒಂದು ಪಟ್ಟಿನ ದರಪಟ್ಟಿಗಳನ್ನೇ ನಿರ್ಧಾರ ಮಾಡಿರ್ತಾರೆ ಅವರು. ದರಪಟ್ಟಿಗಳು ಇವತ್ತು ದೇವ್ರ ಹತ್ರ ಹೋಗಲಿಕ್ಕೆ ನೀವು ಅಥವಾ ಅವ್ರನ್ನ ಸಂತೃಪ್ತಿ ಮಾಡಿಕೊಳ್ಳಿಕ್ಕೆ ದರಪಟ್ಟಿ 1000ದಿಂದ ಹಿಡ್ಕೊಂಡು 1,00,000ದಿಂದ ಹಿಡ್ಕೊಂಡು ದರಪಟ್ಟಿಗಳು. ದೇವ್ರ ಹತ್ರ ಒಳಗಡೆ ಹೋಗಲಿಕ್ಕೂ ಕೂಡ ಏನು ಸೀದಾ ಅದು ನೇರವಾಗಿ ಹೋಗಲಿಕ್ಕೂ ಕೂಡ ದರಪಟ್ಟಿಗಳು ಇವತ್ತು. ಇಷ್ಟು ಕೊಟ್ಟರೆ ನೀನು ನೇರವಾಗಿ ಅಲ್ಲಿ ಹೋಗೋದು, ಇಲ್ಲಾಂದ್ರೆ ಸರದಿಯಲ್ಲಿ ನಿಂತುಗಳು ಬರುವಂಥ ಈ ಥರದ ನಂಬಿಕೆಗಳ ಮೂಲಕ ಜನರನ್ನು ವ್ಯವಸ್ಥಿತವಾಗಿ ಸುಲಿಗೆ ಮಾಡ್ತಕ್ಕಂಥ ಇದು ಇತ್ತಲ್ಲ, ಅದನ್ನು ದಾಟುವಂಥ ಕೆಲಸಗಳನ್ನು ಕೆಲವರು ಅದು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಶರೀಫು ಮತ್ತು ನಮ್ಮ ಗಾಯತ್ರಿ ಅವರು ಬುದ್ಧ ಬಸವನ ದಾರಿ ಏನಿದೆಯಲ್ಲ, ಆ ದಾರಿಯನ್ನು ಹಿಡ್ಕೊಂಡಿದ್ದಾರೆ.
ಎಸ್ ವೀಕ್ಷಕರು ಕೇಳಿದ್ರಲ್ಲ ಪ್ರಗತಿಪರ ಚಿಂತಕರ ಮಾತನ್ನು. ಯಾಕೆಂದರೆ ಹಿಂದೂ ದೇವರುಗಳನ್ನು ಆರಾಧನೆ ಮಾಡುವುದು ಅದು ಮೌಢ್ಯತೆಗೆ ಆಗಿರುವಂಥದ್ದು, ಜೊತೆಗೆ ಮೂಢನಂಬಿಕೆ ಆಗಿದೆ. ಅದರಿಂದ ಯಾವುದೇ ರೀತಿ ಪ್ರತಿಫಲ ಕೂಡ ಸಿಗ್ತಾ ಇಲ್ಲ. ದೇವರುಗಳ ಆರಾಧನೆ ಮಾಡ್ತಕ್ಕಂಥ ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು, ಯಾವುದೇ ರೀತಿ ಅಭಿವೃದ್ಧಿ ಹೊಂದಿಲ್ಲ. ಹೀಗಾಗಿ ದೇವರುಗಳನ್ನು ಆರಾಧನೆ ಮಾಡೋದು ಬಿಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈಗ ಏನು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಆರಾಧನೆ ಮಾಡಿದ ಜ್ಞಾನ ಸಹ ಹೆಚ್ಚುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.